ಕಾಡೊಳಗೆ ರಹಸ್ಯವನ್ನು ಹುಡುಕುವ ಕೆಲಸ ನಡೆದಿದೆ. ಯಾವ ಸ್ವರೂಪದಲ್ಲಿ ಒಂದೊಂದು ಪಾಯಿಂಟನ್ನು ಮಾಡಲಾಗಿದೆ. ಆ ವ್ಯಕ್ತಿ ತಾನು ಇಲ್ಲಿ ಶವಗಳನ್ನು ಹೂತಿದ್ದೀನಿ ಅಂತ ಹೇಳ್ತಾ ಇರುವಂತಹ ವ್ಯಕ್ತಿ ಯಾವ ಸ್ವರೂಪದಲ್ಲಿ ಒಂದೊಂದು ಜಾಗವನ್ನು ಕೂಡ ಗುರುತಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆತ ಗುರುತಿಸಿದಂತಹ ಜಾಗದಲ್ಲಿ ಇವರು ಮಾರ್ಕ್ ಮಾಡ್ತಾ ಹೋಗಿರುವಂಥದ್ದು, ಅದರ ಬಗೆಗಿನ ಒಂದು ವರದಿ ನಿಮಗೆ. ಧರ್ಮಸ್ಥಳದಲ್ಲಿ ನಿಗೂಢ ಶವಗಳ ಸದ್ದು. ಮೊದಲ ದಿನದಿಂದಲೂ ನ್ಯೂಸ್ 18 ನಿರ್ಭೀತ ವರದಿ. ಧರ್ಮಸ್ಥಳ ಭಾಗದಲ್ಲಿ ಶವಗಳನ್ನ ಹೂತಿಟ್ಟ ಆರೋಪದ ಎಸ್ಐಟಿ ಎಂಟ್ರಿಯನ್ನ ಕೊಡಲಿದೆ. ಸತ್ಯ ಕೆದಕಲು ಎಸ್ಐಟಿ ಮುಹೂರ್ತ ಇಟ್ಟಿದೆ. 100 ಶವ ಹೂತಿದ್ದೇನೆ ಎಂದವನ ವಿಚಾರಣೆಯನ್ನ ಮಾಡಲಾಗುತ್ತದೆ. ಎಸ್ಐಟಿ ಟೀಮ್ ರಚನೆಯ ನಂತರದಲ್ಲಿ ನಿನ್ನೆಯಿಂದ ಇಲ್ಲಿವರೆಗೂ ಆಗಿರುವಂತಹ ಪ್ರಮುಖ ಬೆಳವಣಿಗೆಗಳು. ಧರ್ಮಸ್ಥಳದಲ್ಲಿ ನಿಗೂಢ ಶವಗಳ ಸದ್ದು ಅನ್ನೋದನ್ನ ಮೊದಲ ದಿನದಿಂದಲೂ ನಿರ್ಭೀತ ವರದಿ ಮಾಡಿದ್ದು ನಿಮ್ಮ ನ್ಯೂಸ್ 18. ತಲೆಬುರುಡೆ ಸಾಕ್ಷ್ಯ ಕೊಟ್ಟಿದ್ದ ಅನಾಮಿಕ ವ್ಯಕ್ತಿಯನ್ನ ಕರ್ಕೊಂಡು ಬರ್ತಾರೆ ಅಂತ ನಿಖರ ಮಾಹಿತಿ ಕೊಟ್ಟಿದ್ದು ನಿಮ್ಮ ನ್ಯೂಸ್ 18. ಇವತ್ತು ಅನಾಮಿಕ ವ್ಯಕ್ತಿಯನ್ನ ಕರ್ಕೊಂಡು ಬಂದು ಸ್ಥಳ ಮಹಜರು ಮಾಡಿದ್ದನ್ನು ನಿರಂತರವಾಗಿ ಲೈವ್ ಕವರೇಜ್ ಮಾಡಿದ್ದು ನಿಮ್ಮ ನ್ಯೂಸ್ 18. ಎಲ್ಲರಿಗಿಂತ ಮೊದಲು ಇವತ್ತು ನಡೆದ ಸ್ಥಳ ಮಹಜರು ದೃಶ್ಯಗಳನ್ನೂ ಜನರಿಗೆ ತೋರಿಸಿದ್ದು ನಿಮ್ಮ ನ್ಯೂಸ್ 18. ನೇತ್ರಾವತಿ ಸ್ನಾನಘಟ್ಟದ ಬಳಿ ಅನಾಮಿಕನ ಜೊತೆ ಸ್ಥಳ ಮಹಜರ್. ಸ್ಥಳ ಮಹಜರ್ನ ನಿರಂತರ ಕವರೇಜ್, ಎಸ್ಐಟಿ ತನಿಖೆಯ ಇಂಚಿಂಚು ಮಾಹಿತಿ. ಇವತ್ತಿನಿಂದ ಅನಾಮಿಕ ವ್ಯಕ್ತಿಯ ಸ್ಥಳ ಪರಿಶೀಲನೆ ಆಗ್ತಾ ಇದೆ. ಧರ್ಮಸ್ಥಳ ಸುತ್ತಮುತ್ತ 100 ಶವಗಳನ್ನ ಹೂತಿದ್ದೀನಿ ಅಂತ ಹೇಳಿದ್ದ ಅನಾಮಿಕ ತಲೆಬುರುಡೆಯೊಂದನ್ನ ತಂದು ಸಾಕ್ಷಿನೂ ಕೊಟ್ಟು ಕೋರ್ಟ್ನಲ್ಲೂ ಜಡ್ಜ್ ಎದುರು ಹೇಳಿಕೆ ಕೊಟ್ಟಿದ್ದ. ಸರ್ಕಾರನೂ ಎಸ್ಐಟಿ ರಚನೆ ಮಾಡಿ ತನಿಖೆಗೆ ಆದೇಶಿಸಿತ್ತು. 3 ದಿನದಿಂದ ಎಸ್ಐಟಿ ಅಧಿಕಾರಿಗಳು ಅನಾಮಿಕನನ್ನ 15 ಗಂಟೆಗಳ ಕಾಲ ವಿಚಾರಣೆ ಮಾಡಿದ್ರು. ಎಷ್ಟು ಹೆಣ ಹೂತಿದ್ಯಾ, ಎಷ್ಟು ಜಾಗಗಳಲ್ಲಿ ಹೂತಿದ್ಯಾ, ಹೂತಿರುವ ಜಾಗಗಳನ್ನ ತೋರಿಸ್ತೀಯಾ ಅನ್ನೋದು ಸೇರಿ 100 ಪ್ರಶ್ನೆಗಳನ್ನ ಹಾಕಿದ್ರು. ಎಲ್ಲದಕ್ಕೂ ಅನಾಮಿಕ ವ್ಯಕ್ತಿ ಉತ್ತರ ಕೊಟ್ಟಿದ್ದ. ಇವತ್ತು ಅದೇ ಅನಾಮಿಕ ವ್ಯಕ್ತಿಯನ್ನ ಕರ್ಕೊಂಡ್ಬಂದು ಸ್ಥಳ ಮಹಜರು ನಡೆಸಿದ್ರು. ದೃಶ್ಯ 1, ಬೆಳ್ತಂಗಡಿ ಅಜ್ಞಾತ ಸ್ಥಳ. ಖಾಕಿ ಭದ್ರತೆಯಲ್ಲಿ ಬಂದ ಅನಾಮಿಕ. ಬೆಳ್ತಂಗಡಿ ಭಾಗದಲ್ಲಿ ಅಜ್ಞಾತ ಸ್ಥಳದಲ್ಲಿ ತನ್ನ ವಕೀಲರ ಜೊತೆ ಅನಾಮಿಕ ವ್ಯಕ್ತಿ ಇದ್ದ. ಅದೇ ಅನಾಮಿಕನನ್ನ ಮಧ್ಯಾಹ್ನ 12:35ಕ್ಕೆ ಬಿಗಿ ಭದ್ರತೆಯಲ್ಲಿ ಕೆಎಸ್ಆರ್ಪಿ ತುಕಡಿಯಲ್ಲಿ ಎಸ್ಐಟಿ ಅಧಿಕಾರಿಗಳು ಕರ್ಕೊಂಡು ಸ್ಥಳ ಮಹಜರಿಗೆ ಹೊರಟರು. ದೃಶ್ಯ 2, ಧರ್ಮಸ್ಥಳ ಸ್ನಾನಘಟ್ಟ. ಸಿಆರ್ಪಿಎಫ್, ಗರುಡ ಪಡೆ, ಖಾಕಿ ಸೆಕ್ಯೂರಿಟಿ. ಅನಾಮಿಕ ವ್ಯಕ್ತಿಯನ್ನ ಎಸ್ಐಟಿ ಅಧಿಕಾರಿಗಳು ಮೊದಲು ಕರ್ಕೊಂಡು ಬಂದಿದ್ದು ನೇತ್ರಾವತಿ ನದಿ ನೀರು ಹರಿಯುವ ಧರ್ಮಸ್ಥಳದ ಪುಣ್ಯಸ್ಥಳವಾದ ಸ್ನಾನಘಟ್ಟಕ್ಕೆ. ಸ್ನಾನಘಟ್ಟದ ಜಾಗಕ್ಕೆ ಅನಾಮಿಕನನ್ನ ಕರ್ಕೊಂಡು ಬಂದಿದ್ದು ಬಿಗಿ ಭದ್ರತೆಯಲ್ಲಿ. ಯಾವುದೇ ಅನಾಹುತಗಳಾಗದಂತೆ ಎಚ್ಚರಿಕೆ ವಹಿಸಿದ್ದ ಎಸ್ಐಟಿ ಅಧಿಕಾರಿಗಳು ನೇತ್ರಾವತಿ ಸ್ನಾನಘಟ್ಟದಲ್ಲಿ ಭಕ್ತರಿಗೆ ಸ್ನಾನಕ್ಕೂ ಅವಕಾಶ ಕೊಟ್ಟಿರಲಿಲ್ಲ. ಧರ್ಮಸ್ಥಳ ಸ್ನಾನಘಟ್ಟಕ್ಕೆ ಕರೆತಂದಾಗ ಅನಾಮಿಕನಿಗೆ ಆಧುನಿಕ ಶಸ್ತ್ರಾಸ್ತ್ರಗಳನ್ನ ಇಟ್ಕೊಂಡಿದ್ದ ಸಿಆರ್ಪಿಎಫ್ ಭದ್ರತಾ ಪಡೆಗಳ ಭದ್ರತೆ ಇತ್ತು. ಕರ್ನಾಟಕದ ಗರುಡ ಟೀಮ್ ಭದ್ರತೆ ಒದಗಿಸಿದ್ರು. ಜೊತೆಗೆ 100ಕ್ಕೂ ಹೆಚ್ಚು ಪೊಲೀಸರ ಭದ್ರತೆಯಲ್ಲಿ ಮಧ್ಯಾಹ್ನ 12:57ಕ್ಕೆ ಸ್ನಾನಘಟ್ಟಕ್ಕೆ ಕರೆತಂದ್ರು. ದೃಶ್ಯ 3, ಧರ್ಮಸ್ಥಳ ಸ್ನಾನಘಟ್ಟ. ಹೂತಿಟ್ಟ ಶವಗಳ ಸ್ಥಳಗಳ ಗುರುತು ಪತ್ತೆ. ಧರ್ಮಸ್ಥಳ ಸ್ನಾನಘಟ್ಟದ 100 ಮೀಟರ್ ಅಂತರದಲ್ಲಿ ಅನಾಮಿಕ ವ್ಯಕ್ತಿ ಎಸ್ಐಟಿ ಅಧಿಕಾರಿಗಳಿಗೆ ಕೈಸನ್ನೆ ಮೂಲಕ ಇಲ್ಲೇ ಸರ್ ಶವ ಹೂತು ಹಾಕಿದ್ದು ಅಂತ ತೋರಿಸ್ತಿದ್ದ. ತಲೆಬುರುಡೆಯನ್ನ ಸಾಕ್ಷಿಯನ್ನಾಗಿ ಕೊಟ್ಟಿದ್ದು ಆ ತಲೆಬುರುಡೆಯನ್ನ ತಂದ ಜಾಗವನ್ನೂ ಎಸ್ಐಟಿ ಅಧಿಕಾರಿಗಳಿಗೆ ತೋರಿಸಿದ. ಸ್ವಲ್ಪವೂ ಎದೆಗುಂದದೆ, ಸ್ವಲ್ಪವೂ ಭಯ ಬೀಳದೆ, ಯಾವುದೇ ಹಿಂಜರಿಕೆ ಹೆದರಿಕೆ ಇಲ್ಲದೆ ಇಲ್ಲೇ ಶವಗಳು ಸಿಕ್ಕಿದ್ದು, ಇದೇ ಜಾಗದಲ್ಲೇ ಆ ಶವಗಳ ಅಂತ್ಯಕ್ರಿಯೆ ಮಾಡಿದ್ದು ಅಂತ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಉತ್ತರ ಕೊಟ್ಟ. ದೃಶ್ಯ 4, ಧರ್ಮಸ್ಥಳ ಕಾಡು. ಕಾಡಿನಲ್ಲಿ ಹೂತಿಟ್ಟ ಸ್ಥಳ ಮಹಜರು. ಮಧ್ಯಾಹ್ನ 1 ಗಂಟೆಯಿಂದ ಮಧ್ಯಾಹ್ನ 2:50ರವರೆಗೂ ಅಂದ್ರೆ ಸುಮಾರು 2 ಗಂಟೆಗಳ ಕಾಲ ಧರ್ಮಸ್ಥಳ ಕಾಡಿನ ಒಳಗೆ ಅನಾಮಿಕ ವ್ಯಕ್ತಿಯನ್ನ ಕರ್ಕೊಂಡು ಹೋದ್ರು. ಎಲ್ಲೆಲ್ಲಿ ಶವಗಳನ್ನ ಹೂತಿಟ್ಟಿದ್ದೀನಿ ಅಂತ ಅನಾಮಿಕ ಹೇಳಿದ್ನೋ ಅಲ್ಲೆಲ್ಲ ಪೊಲೀಸರು ಟೇಪ್ ಕಟ್ಟಿ 1, 2, 3, 4 ಅಂತ ಸ್ಥಳಗಳನ್ನ ಗುರುತು ಮಾಡಿದ್ರು. ಮಧ್ಯಾಹ್ನ 3 ಗಂಟೆವರೆಗೂ ಒಟ್ಟು 8 ಸ್ಥಳಗಳಲ್ಲಿ ಟೇಪ್ ಕಟ್ಟಿ ನಿಷೇಧಿತ ಪ್ರದೇಶ ಅಂತ ಸ್ಥಳಗಳನ್ನ ಮಾರ್ಕ್ ಮಾಡಿದ್ರು. ದೃಶ್ಯ 5, ಧರ್ಮಸ್ಥಳ ಪೊಲೀಸ್ ಠಾಣೆ. ಪೊಲೀಸ್ ಠಾಣೆಯಲ್ಲಿ ಊಟದ ವ್ಯವಸ್ಥೆ. ಮಧ್ಯಾಹ್ನ 3 ಗಂಟೆಗೆ ಅನಾಮಿಕ ವ್ಯಕ್ತಿಯನ್ನ ಕಾಡಿನೊಳಗಿನಿಂದ ವಾಪಸ್ ಕರ್ಕೊಂಡು ಬಂದ್ರು. ಮನುಷ್ಯರು ಓಡಾಡಲು ಆಗದ ದಟ್ಟ ಕಾಡಿನೊಳಗೆ 2 ಗಂಟೆಗಳ ಕಾಲ ಶೋಧ ಮುಗಿಸಿ ಹೊರಗೆ ಬಂದ್ರು. ಅಲ್ಲಿಂದ ಅನಾಮಿಕನನ್ನ ಸೀದಾ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಕರೆತಂದ್ರು. ಅಲ್ಲೇ ಊಟದ ವ್ಯವಸ್ಥೆ ಮಾಡಿದ್ದ ಎಸ್ಐಟಿ 1 ಗಂಟೆ ಠಾಣೆಯಲ್ಲೇ ಇದ್ದು ಕೆಲವು ಮಾಹಿತಿಯನ್ನೂ ಸಂಗ್ರಹಿಸಿದ್ರು. ದೃಶ್ಯ 6, ಧರ್ಮಸ್ಥಳ ಅಜಿಕುರಿ ರಸ್ತೆ. ಮತ್ತೆ ಹೂತಿಟ್ಟ ರಹಸ್ಯ ಶೋಧ.
ಧರ್ಮಸ್ಥಳ ಠಾಣೆಯಿಂದ ಮತ್ತೆ ಅನಾಮಿಕನನ್ನ ನೇತ್ರಾವತಿ ನದಿ ಭಾಗಕ್ಕೆ ಕರ್ಕೊಂಡು ಬಂದ್ರು. ಧರ್ಮಸ್ಥಳ ಸ್ನಾನಘಟ್ಟ ಮತ್ತು ಅಜಿಕುರಿ ರಸ್ತೆ ಸುತ್ತಲೂ 2ನೇ ಸುತ್ತಿನ ಸ್ಥಳ ಮಹಜರು ನಡೆಸಿದ್ರು. ಮಧ್ಯಾಹ್ನ 3 ಗಂಟೆವರೆಗೂ 8 ಜಾಗಗಳನ್ನ ಗುರುತು ಮಾಡಿದ್ರು. ಸಂಜೆ 4 ಗಂಟೆಯಿಂದ ಮತ್ತೆ 5 ಸ್ಥಳಗಳನ್ನ ಅನಾಮಿಕ ವ್ಯಕ್ತಿ ತೋರಿಸಿದ್ದು, ಒಟ್ಟು 13 ಜಾಗಗಳಲ್ಲಿ ಅನಾಮಿಕ ವ್ಯಕ್ತಿ ಶವಗಳನ್ನ ಹೂತಿಟ್ಟಿದ್ದೀನಿ ಅಂತ ತೋರಿಸಿದ್ದಾನೆ. ಆ 13 ಜಾಗಗಳಿಗೂ ನಂಬರ್ಗಳನ್ನ ಹಾಕಿಟ್ಟಿದ್ದಾರೆ. ದೃಶ್ಯ 7. ಡ್ರೋನ್ ಕಣ್ಗಾವಲು, ಗುರುತಿಸಿದ ಜಾಗಗಳಿಗೆ ಎಎನ್ಎಫ್ ಭದ್ರತೆ. ಅನಾಮಿಕ ಶವ ಹೂತಿಟ್ಟಿದ್ದೀನಿ ಅಂತ ತೋರಿಸಿರುವ 13 ಸ್ಥಳಗಳನ್ನ ಡ್ರೋನ್ ಮೂಲಕ ವಿಡಿಯೋ ಮಾಡಿಕೊಳ್ಳಲಾಗಿದೆ. ಜೊತೆಗೆ 13 ಸ್ಥಳಗಳಿಗೂ ನಕ್ಸಲ್ ನಿಗ್ರಹ ಪಡೆ ಸಿಬ್ಬಂದಿಯನ್ನ ಭದ್ರತೆಗೆ ನಿಯೋಜಿಸಲಾಗಿದೆ. ಒಂದೊಂದು ಸ್ಥಳಕ್ಕೂ ತಲಾ 2 ಶಸ್ತ್ರಸಜ್ಜಿತ ಎಎನ್ಎಫ್ ಸಿಬ್ಬಂದಿಯನ್ನ ಹಾಕಲಾಗಿದೆ. ಇಡೀ ರಾತ್ರಿ ಎಎನ್ಎಫ್ ಸಿಬ್ಬಂದಿ ಕಾವಲಿಗೆ ಇರುತ್ತಾರೆ. ಜೊತೆಗೆ ಎಸ್ಐಟಿ ಪೊಲೀಸ್ ಅಧಿಕಾರಿಗಳ ತಂಡವೂ ಎಲ್ಲವನ್ನ ಮಾನಿಟರ್ ಮಾಡುತ್ತಿದೆ. ಎಸ್ಐಟಿ ಈಗಾಗಲೇ ಹಲವು ಪ್ರದೇಶಗಳನ್ನು ಗುರುತು ಮಾಡಿದೆ. ನೇತ್ರಾವತಿಯ ನದಿಯ ತಟದಲ್ಲಿರುವಂಥ ಕಾಡು ಮತ್ತು ಅಜಿಕರಿ ಎಂಬಲ್ಲಿ ಸಂಪರ್ಕ ಮಾಡುವಂಥ ರಸ್ತೆ, ಈ ಎಲ್ಲ ಭಾಗದಲ್ಲಿ ಅನಾಮಿಕ ವ್ಯಕ್ತಿ ಹೇಳಿದಂಥ ಗುರುತನ್ನು ಈಗ ನೋಟ್ ಮಾಡಿಕೊಂಡಿರುವಂಥದ್ದು. ನಾಳೆ ಉತ್ಖನನ ಕಾರ್ಯ ನಡೆಯುತ್ತೆ ಅಂತ ಹೇಳಲಾಗ್ತಾ ಇದೆ. ಅಲ್ಲಿ ತನಕ ಟೈಟ್ ಪ್ರೊಟೆಕ್ಷನನ್ನು ಆ ಭಾಗಕ್ಕೆ ಕೊಡಲಾಗಿರುವಂಥದ್ದು ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಎಎನ್ಎಫ್ ಸಿಬ್ಬಂದಿ ಶಸ್ತ್ರ ಸಹಿತವಾಗಿ ಆ ಪ್ರದೇಶಗಳಿಗೆ ಈಗ ಭದ್ರತೆಯನ್ನು ಕೊಡ್ತಾ ಇದ್ದಾರೆ. ನಾಳೆಯೇ ಮಹಜರು ಸ್ಥಳದಲ್ಲಿ ಹೂತಿಟ್ಟ ರಹಸ್ಯ ಹುಡುಕಾಟ. ಮಣ್ಣು ಅಗೆದು ಸಾಕ್ಷಿಗಳ ಕಲೆ ಹಾಕಲಿರುವ ತನಿಖಾ ತಂಡಗಳು. ಅನಾಮಿಕ ವ್ಯಕ್ತಿ ಇವತ್ತು ಒಂದೇ ದಿನ ಒಟ್ಟು 13 ಸ್ಥಳಗಳನ್ನು ತೋರಿಸಿದ್ದಾನೆ. 13 ಸ್ಥಳಗಳಲ್ಲೂ ನಾಳೆಯೇ ಉತ್ಖನನ ಕಾರ್ಯ ನಡೆಯಲಿದೆ. ಇಂದು ಗುರುತು ಮಾಡಿರುವ ಸ್ಥಳಗಳಲ್ಲಿ ನಾಳೆಯೇ ಮಣ್ಣು ಅಗೆದು ಸಾಕ್ಷಿಗಳ ಕಲೆ ಹಾಕಲು ಎಸ್ಐಟಿ ಅಧಿಕಾರಿಗಳು ನಿರ್ಧರಿಸಿದ್ದಾರೆ. ಸ್ಥಳೀಯ ಕೋರ್ಟ್ಗೂ ಈಗಾಗಲೇ ಮಣ್ಣು ತೆಗೆದು ಸಾಕ್ಷಿ ಹುಡುಕಾಡಲು ಅನುಮತಿ ನೀಡುವಂತೆ ಮನವಿ ಮಾಡಿದ್ದಾರೆ. ಕೋರ್ಟ್ ಅನುಮತಿ ಸಿಕ್ಕಿದ್ರೆ ನಾಳೆಯೂ ಉತ್ಖನನದ ಜೊತೆಗೆ ಸ್ಥಳ ಮಹಜರು ಪ್ರಕ್ರಿಯೆಯನ್ನು ಮುಂದುವರಿಸಲಿದ್ದಾರೆ. ಹೆಣ ಹೂತಿರುವ ಪ್ರದೇಶಗಳನ್ನ ಮಾಸ್ಕ್ ಮ್ಯಾನ್ ಗುರುತಿಸಿದ್ದಾನೆ. ಕಾಡಿನ ಗಿಡಗಂಟಿಗಳನ್ನು ತೆಗೆದು 13 ಸ್ಥಳಗಳ ಗುರುತು ಕಾರ್ಯವೂ ಮುಗಿದಿದೆ. ದೂರುದಾರ ಗುರುತಿಸಿದ ಸ್ಥಳಗಳ ಸುತ್ತಲೂ ಟೇಪ್ ಹಾಕಿ ಭದ್ರತೆ ಹಾಕಿದ್ದಾರೆ. ಜೊತೆಗೆ ಒಂದೊಂದೇ ಫೈಲ್ಗಳನ್ನು ತೆಗೆದು ತಾಳೆ ಹಾಕಿರುವ ಅಧಿಕಾರಿಗಳು ಅನಾಮಿಕನ ಹೇಳಿಕೆಗೂ ಸಿಕ್ಕಿರುವ ಸಾಕ್ಷಿಗಳಿಗೂ ತಾಳೆ ಹಾಕಿ ಪರಿಶೀಲನೆ ಮಾಡಿದ್ದಾರೆ. ನಾಳೆ ಹೇಗಿರುತ್ತೆ ಧರ್ಮಸ್ಥಳ ರಹಸ್ಯದ ತನಿಖೆ? ಗುರುತು ಮಾಡಿದ 13 ಸ್ಥಳಗಳಲ್ಲಿ ಅಸ್ಥಿಪಂಜರ ಹುಡುಕಾಟ ನಡೆಯುತ್ತೆ. ತನಿಖಾಧಿಕಾರಿಗಳು, ಎಫ್ಎಸ್ಎಲ್, ಸೋಕೋ ಟೀಮ್ ಸ್ಥಳದಲ್ಲಿರ್ತಾರೆ. ತಹಶೀಲ್ದಾರ್, ಕಂದಾಯ ಅಧಿಕಾರಿ, ಸ್ಥಳೀಯ ಪಂಚಾಯಿತಿಯವರು, ವೈದ್ಯರ ತಂಡ, ವಿಡಿಯೋಗ್ರಾಫರ್ ಸಮ್ಮುಖದಲ್ಲಿ ಸಾಕ್ಷಿ ಶೋಧ ನಡೆಯುತ್ತೆ. ಮೂಳೆ, ಕೂದಲು, ಶವದ ಉಗುರುಗಳಿಗಾಗಿ ಹುಡುಕಾಟ ನಡೆಯುತ್ತೆ. ಒಡವೆಗಳು, ವಾಚ್, ಉಂಗುರ ಹಾಗೂ ಇತರೆ ವಸ್ತುಗಳಿಗೆ ಹುಡುಕಾಟ ನಡೆಯುತ್ತೆ. ಏನೆಲ್ಲ ವಸ್ತುಗಳು ಸಿಗುತ್ತೋ ಅದನ್ನೆಲ್ಲ ಎಫ್ಎಸ್ಎಲ್ ಟೆಸ್ಟ್ಗೆ ಕಳಿಸ್ತಾರೆ. ಗಂಡು, ಹೆಣ್ಣು, ವಯಸ್ಸು, ಸಾವಿನ ಕಾರಣ ಹುಡುಕಲು ಡಿಎನ್ಎ ಪರೀಕ್ಷೆಗೂ ರವಾನಿಸ್ತಾರೆ. ಸತ್ತಿದ್ದೇಗೆ, ಕೊಲೆನಾ, ಆತ್ಮಹತ್ಯೆನಾ, ಗಾಯಗಳಿತ್ತ ಅನ್ನೋದನ್ನು ಪತ್ತೆ ಮಾಡಲಾಗುತ್ತೆ. ಇನ್ನೊಂದು ಕಡೆ ಕುರುಹುಗಳು ಸಿಕ್ಕಿದ್ರೆ ತನಿಖೆಗೆ ಪ್ರತ್ಯೇಕ ಟೀಮ್ ರಚನೆಯಾಗುತ್ತೆ. ಕೊಲೆ, ನಾಪತ್ತೆ ಕೇಸ್ಗೂ ಸಿಗುವ ಅಸ್ಥಿಪಂಜರಗಳಿಗೂ ತಾಳೆ ಹಾಕ್ತಾರೆ. ಬೋನಲ್ಲಿ ಏನಾದರೂ ಕಂಡು ಬಂದರೆ, ಉಳಿದಿದ್ದು ರೇಪು ಮತ್ತು ಸ್ಟ್ರಾಂಗ್ಯುಲೇಷನ್ ಅದು ಆಗಿದ್ರೆ ಅದು ಗೊತ್ತಾಗೋದಲ್ಲ. ಯಾಕಂದ್ರೆ ಎಲ್ಲ ಬಾಡಿ ಎಲ್ಲ ಹೋಗಿಬಿಟ್ಟಿರ್ತದೆ. ಬರೇ ಇವತ್ತು ಹಾಜರಾಗಿದೆ, ನಾಳೆಯಿಂದನೇ ಡಿಗ್ ಮಾಡೋ ಅದೇ ನಾಳೆ ಮಾಡ್ತಾರೆ. ನಾಳೆ ಮಾಡುವಾಗ ಇದನ್ನೆಲ್ಲ ನೋಡ್ತಾರೆ ಅವರು. ನಾಳೆ ಡಿಗ್ ಮಾಡುವಾಗ ತಾಲೂಕಾ ಅಥವಾ ಮ್ಯಾಜಿಸ್ಟ್ರೇಟ್ ಆಗಲಿ ಅಥವಾ ಸಬ್ ಡಿವಿಷನ್ ಮ್ಯಾಜಿಸ್ಟ್ರೇಟ್ ಆಗಲಿ ಅಲ್ಲಿ ಹಾಜರಿದ್ದು ಅದನ್ನು ವಿಡಿಯೋ ಸಮೇತ ಮಾಡ್ತಾರೆ. ವಿಡಿಯೋ ಸಮೇತ ಮಾಡಿ ಎಲ್ಲ ಪರಿಶೀಲನೆ ಮಾಡ್ತಾರೆ. ಹೇಳಿದ್ನಲ್ಲ, ಬೋನ್ಗಳನ್ನು ತೆಗಿತಾರೆ, ತಲೆ ಬುರುಡೆ ತೆಗಿತಾರೆ, ತೆಗೆದು ಅದನ್ನ ಟೆಸ್ಟ್ ಮಾಡ್ತಾರೆ. ಇದು ಗಂಡು ಹೆಣ್ಣು ಅನ್ನೋದು ಗೊತ್ತಾಗ್ತದೆ, ವಯಸ್ಸು ಎಷ್ಟು ಅನ್ನೋದು ಗೊತ್ತಾಗ್ತದೆ. ಬೋನ್ಗೆ ಏನು ಫ್ರಾಕ್ಚರ್ ಗಿಕ್ಚರ್ ಆಗಿದ್ದು ಅಂದ್ರೆ ಅದು ಕಾಸ್ ಆಫ್ ಡೆತ್ ಗೊತ್ತಾಗ್ತದೆ. ಓನ್ಲಿ ಯಾವ್ದು ಗೊತ್ತಾಗೋದಿಲ್ಲ ಅಂದ್ರೆ ರೇಪ್ ಮಾಡಿದ್ದಿದ್ರೆ ಅಥವಾ ಸ್ಟ್ರಾಂಗ್ಯುಲೇಷನ್ ಅದು ಮಾಡಿದ್ದಿದ್ರೆ ಅದು ಗೊತ್ತಾಗೋದಿಲ್ಲ. ಯಾಕಂದ್ರೆ ಎಲ್ಲ ಇದು ಹೋಗ್ಬಿಟ್ಟಿರ್ತದೆ. ಆದರೂ ಹೊಟ್ಟೆ ಮೇಲೆ ಮಣ್ಣೇನಿರ್ತದಲ್ಲ, ಆ ಮಣ್ಣಿನ ಕೆಲವೊಂದು ಅಂಶಗಳು, ಹೊಟ್ಟೆಯಲ್ಲಿ ಅಂಶಗಳು ಆ ಮಣ್ಣಿನಲ್ಲಿ ಬಂದಿರ್ತವೆ. ಆ ಮಣ್ಣನ್ನು FSL ದವ್ರು ಜಪ್ತ್ ಮಾಡ್ತಾರೆ. ಜಪ್ತ್ ಮಾಡಿ ಅದ್ರ ಏನಾದರೂ ಅದರಲ್ಲಿ ಕಂಟೆಂಟ್ಸ್ ಏನಾದರೂ ಸಿಗ್ತಾವೋ ಹೇಗೋ ಅಂತ ಅನ್ನೋದು ಅದನ್ನು ಸಹ FSL ದವ್ರು ರಿಪೋರ್ಟ್ ಕೊಡ್ತಾರೆ. ಧರ್ಮಸ್ಥಳ ಸುತ್ತಲೂ 100 ಶವಗಳನ್ನು ಹೂತಿಟ್ಟಿದ್ದೀನಿ ಅಂತ ಅನಾಮಿಕ ಹೇಳಿದ್ದಾನೆ. ಅನಾಮಿಕನ ಹೇಳಿಕೆ ಆಧರಿಸಿ ರಹಸ್ಯ ಭೇದಿಸೋ ಕೆಲಸಕ್ಕೂ ಎಸ್ಐಟಿ ಕೈ ಹಾಕಿದೆ.
ಅಸ್ಥಿಪಂಜರಗಳು ಸಾಕ್ಷಿಗಳು ಸಿಕ್ಕಿದ್ದೇ ಆದ್ರೆ ಎಸ್ಐಟಿಗೆ ಅಸಲಿ ಸವಾಲು ಆಗಿನಿಂದಲೇ ಶುರುವಾಗಲಿದೆ. ಆಮೇಲೆ ಅನಾಮಿಕ ವ್ಯಕ್ತಿಯನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಇನ್ನಷ್ಟು ಮಾಹಿತಿಗಳ ಸಂಗ್ರಹಕ್ಕಾಗಿ ವಶಕ್ಕೆ ಪಡೆಯಲಿದ್ದು, ಅನಾಮಿಕ ಮಾಸ್ಕ್ ಮ್ಯಾನ್ನನ್ನೇ ಅಪ್ರೂವರ್ ಆಗಿ ಪರಿಗಣಿಸುವ ಸಾಧ್ಯತೆಗಳೂ ಇವೆ. ಒಟ್ಟಾರೆ ಧರ್ಮಸ್ಥಳ ಸುತ್ತಲಿನ ನಿಗೂಢ ಶವಗಳ ರಹಸ್ಯ ನಿಜಕ್ಕೂ ಸಿಗುತ್ತಾ? 20-30 ವರ್ಷಗಳ ಹಿಂದಿನ 100 ಶವಗಳ ಅಸ್ಥಿಪಂಜರಗಳು ಪತ್ತೆಯಾಗುತ್ತಾ ಅನ್ನೋದೇ ಕುತೂಹಲ. ಕ್ಯಾಮರಾಮನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು. ಇಲ್ಲಿ ಕಾನೂನು ಪ್ರಕ್ರಿಯೆ ಈಗಷ್ಟೇ ಆರಂಭ ಆಗಿದೆ. ಇದನ್ನ ಈಗ ಆತ ಒಂದಿಷ್ಟು ಜಾಗಗಳನ್ನು ಗುರುತಿಸಿದ ತಕ್ಷಣ ಅಲ್ಲಿ ಶವ ಸಿಕ್ಕೇ ಬಿಡ್ತು ಅಂತೇಳಿ ಆಗಲಿ, ಅಥವಾ ಅಲ್ಲಿ ಶವ ಸಿಕ್ಕೋದೇ ಇಲ್ಲ ಅಂತೇಳಿ ಆಗಲಿ, ಎರಡನ್ನೂ ಊಹಿಸೋದಕ್ಕೆ ಸಾಧ್ಯ ಇಲ್ಲ. ಇದು ಊಹೆಯ ಮೇಲೆ ನಡೆಯುವಂಥದ್ದು ಅಲ್ಲ. ಇಲ್ಲಿ ನಡೆಯುವಂಥದ್ದು ಆಧಾರದ ಮೇಲೆ, ಸಾಕ್ಷಿಗಳ ಆಧಾರದ ಮೇಲೆ, ಆತ ಗುರುತಿಸಿರುವಂತಹ ಜಾಗಗಳಲ್ಲಿ ಆತ ಹೇಳಿದ ರೀತಿಯಲ್ಲಿನೇ ಶವಗಳನ್ನು ಹೂತಿಡಲಾಗಿದೆಯಾ ಇಲ್ವಾ, ಇದರ ಬಗ್ಗೆ ಈಗ ತಿಳ್ಕೊಳ್ಳುವಂತಹ ಕೆಲಸವನ್ನು ಮಾಡ್ತಾರೆ. ನಾಳೆಯಿಂದಲೇ ಸಮಾಧಿ ಅಗಿತಾರ ಅಥವಾ ಎಲ್ಲ ಪಾಯಿಂಟ್ಗಳನ್ನು ಆತ ಗುರುತಿಸಿದ ನಂತರ ಸಮಾಧಿ ಅಗಿತಾರ ಗೊತ್ತಿಲ್ಲ. ಅದು ಪೊಲೀಸರು SIT ಅವರು ಡಿಸೈಡ್ ಮಾಡ್ತಾರೆ ಹೇಗೆ ಮಾಡಬೇಕು ಅಂತೇಳಿ. ಆದರೆ ಒಂದಂತೂ ಸ್ಪಷ್ಟ, ಕಾನೂನಿನ ಪ್ರಕ್ರಿಯೆ ಶುರುವಾಗಿದೆ. ಇದು ಆರಂಭ ಅಷ್ಟೇ. ಮುಂದೆ ಏನೇನು ಆಗುತ್ತೆ ಒಂದೊಂದನ್ನು ಕೂಡ ನೋಡ್ತಾ ಹೋಗೋಣ, ನೋಡುವಂಥದ್ದು, ಅದನ್ನು ರಿಪೋರ್ಟ್ ಮಾಡ್ತೀವಿ. ನಿಮಗೆ ಎಕ್ಸಾಕ್ಟ್ ಏನು ಆಗ್ತಾ ಇದೆ ಅನ್ನೋಂಥದ್ದು ಹೇಳುವಂತಹ ಜವಾಬ್ದಾರಿ ಮಾತ್ರ ನಮ್ಮದು. ಆ ಜವಾಬ್ದಾರಿಯನ್ನು ನಾವು ನಿಭಾಯಿಸ್ತಾ ಇರುವಂಥದ್ದು. ಕಾಡೊಳಗಿನ ರಹಸ್ಯವನ್ನು ಈಗ ಆತ ತೋರಿಸ್ತಾ ಇದ್ದಾನೆ. ಅಲ್ಲಿ ನಿಜಕ್ಕೂ ರಹಸ್ಯ ಇದೆಯಾ ಗೊತ್ತಾಗೋದಿದೆ. ಆ ಸತ್ಯ ಬಯಲಾಗಬೇಕಾಗಿದೆ. ಅಲ್ಲಿ ಶವ ಇದ್ರೂ ಸತ್ಯ, ಶವ ಇಲ್ಲದೇ ಇದ್ರೂ ಕೂಡ ಸತ್ಯ.